ಸಂವಿಧಾನದ ಕಗ್ಗೊಲೆ ಆಗ್ತಿದೆ ಅನ್ನೋಂಥ ಮಾತನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದಿನ ಹೋರಾಟಗಳು ಹೇಗಿರುತ್ತೆ ಮತ್ತು ರಾಜ್ಯಪಾಲರಿಗೆ ಹೇಗೆ ಮನವರಿಕೆ ಮಾಡಿಕೊಡೋ ಕೆಲಸ ಮಾಡ್ತಾರೆ? ಅಲ್ಲ, ಮನವರಿಕೆ ಅಂತ ಹೇಳಿದ್ರೆ ರಾಜ್ಯಪಾಲರು ನಮ್ಮ ಸಂವಿಧಾನದ ಅಡಿಯಲ್ಲಿ ಅವರೇ ವ್ಯಕ್ತಿಗತ ನಿರ್ಧಾರಗಳು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಸಂಪುಟ ಸಭೆಯ ಸಲಹೆಗಳ ಮೇಲೆ ಮತ್ತು ಅವರ ಸಹಕಾರದಿಂದ ಕ್ರಮ ಜರುಗಿಸಬೇಕು. ಅದನ್ನು ಬಿಟ್ಟು ನಾನೇ ನಿರ್ಧಾರ ತೊಗೊಳ್ತೀನಿ, ನಾನೇ ಮುಂದಕ್ಕೆ ಹೋಗ್ತೀನಿ ಅಂತ ಹೇಳುವಂಥದ್ದು ಬಂದಾಗ ಅದಕ್ಕೆ ರಾಜಕೀಯ ಬಣ್ಣ ಅಂತ ಹೇಳಿ ಕಾಣ್ತದೆ. ಚರ್ಚೆ ಆಗ್ತದೆ ಈ ಒಂದು ವಿಚಾರವನ್ನು ಮುಂದೆ ಯಾವ ರೀತಿ ಈಗ ಏನು ಸರ್ ಈಗ ಏನು ಚೌಕಾಸಿ ನೋಟಿಸ್ ನೀಡಿದರೆ ಹಿಂಪಡಿಬೇಕಂತ ಒತ್ತಾಯ ಮಾಡ್ತಿದ್ರಿ. ಟಿ ಜೆ ಅಬ್ರಾಹಿಂ RTI ಕಾರ್ಯಕರ್ತರು ಅವರ ಒಂದು ಏನು ರಾಜ್ಯಪಾಲ ಡೈರೆಕ್ಟಾಗಿ ಕೊಡೋದಕ್ಕೆ ಬರಲ್ಲ ಅನ್ನೋ ವಿಚಾರ ಕೂಡ ಹೇಳಿದ್ರಿ. ಹೌದೌದು. ಈಗ ನೋಡಿ, ಟಿ ಜೆ ಅಬ್ರಾಹಿಂ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಪೊಲೀಸ್ನಲ್ಲಿ. ಲೋಕಾಯುಕ್ತ ಪೊಲೀಸ್ನವರು ಅದರ ಮೇಲೆ ಕ್ರಮ ಜರುಗಿಸಬೇಕು. ಅವರು ಸ್ಯಾಂಕ್ಷನನ್ನು ಅಪ್ರೂವಲನ್ನು ಕೇಳಬೇಕು. ಇವರಲ್ಲಿ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ನೇರವಾಗಿ ಬರುವಂಥದ್ದು ಪ್ರಶ್ನೆ ಬರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.